ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ SSLC ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮಗೆ 6th ಸ್ಟ್ಯಾಂಡರ್ಡ್ದು ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ನಾಳೆ ಬರುವಂಥ ಪ್ರಶ್ನೆಗಳು ಏನೇನು ಇಂಪಾರ್ಟೆಂಟ್ ಇದೆ, ಹಾಗೆ ಈ ಒಂದು ಪ್ರಶ್ನೆ ಪತ್ರಿಕೆ ನಿಮಗೆ ತುಂಬ ಇಂಪಾರ್ಟೆಂಟ್ ಇದೆ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವ ಎಲ್ಲ ಪ್ರಶ್ನೆಗಳು ಸಹ ನೀವು ಓದ್ಕೊಳ್ಳೇಬೇಕು. ಯಾಕಂದರೆ ನಿಮಗೆ ಈ ಒಂದು ಪ್ರಶ್ನೆಗಳಲ್ಲಿ ಇರುವಂಥ ಪ್ರಶ್ನೆಗಳೇ ಬರುತ್ತೆ. ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸಹ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಎಲ್ಲರೂ 6ನೇ ತರಗತಿ ವಿದ್ಯಾರ್ಥಿಗಳು ನೋಡಲೇಬೇಕಾದಂಥ ವಿಡಿಯೋ ಇದು. ನೋಡಿ, ನಿಮಗೆ ಹಿಂದಿ 40 ಮಾರ್ಕ್ಸ್ಗೆ ಅಂದರೆ 40 ಅಂಕಗಳಿಗೆ ಇರುತ್ತೆ. ನೋಡ್ತಾ ಇದ್ದೀರಾ ಇಲ್ಲಿ ಈ ರೀತಿ ನಿಮ್ಮ ಪೇಪರ್ ಬರುತ್ತೆ. ನೋಡಿ, 90 ನಿಮಿಷಗಳಿರುತ್ತೆ ನಿಮಗೆ, 1.5 ಅವರು. ಸೊ ನಾಳೆ ನಡೆಯುವಂಥದ್ದು ಹಿಂದಿ ಪರೀಕ್ಷೆ, Essay 2 ಪರೀಕ್ಷೆ, ಲಾಸ್ಟ್ ಎಕ್ಸಾಮ್ ಇದು ನಿಮಗೆ. ನೆಕ್ಸ್ಟು ನೀವು 7th ಸ್ಟ್ಯಾಂಡರ್ಡ್ಗೆ ಹೋಗ್ತೀರಾ ಈ ಒಂದು ಎಕ್ಸಾಮ್ನ ಪಾಸ್ ಮಾಡಿಕೊಂಡ್ರೆ. ಸೊ ನಾನು ಯಾವ ರೀತಿ ಪೇಪರ್ ಬರುತ್ತೆ, ಹಾಗೆ ನಿಮಗೆ ಯಾವ್ಯಾವ ಪ್ರಶ್ನೆ ಇಂಪಾರ್ಟೆಂಟು ಅನ್ನೋದನ್ನು ಹೇಳ್ತೀನಿ. ಅದಕ್ಕೆ ನೀವು ಪೂರ್ತಿ ವಿಡಿಯೋನ ನೋಡಿ, ಎಲ್ಲೂ ಸಹ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ನಿಮಗೆ ಮೊದಲು ಈ ಒಂದು ವಿದ್ಯಾರ್ಥಿಗಳಿಗೆ ಸೂಚನೆಗಳು ಅಂತ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇದ್ದೀರಾ ಎಲ್ಲರೂ. ಫಸ್ಟು ಒಂದು ಪಾಯಿಂಟ್ ಏನಿದೆ ಅಂದರೆ, ಪ್ರಶ್ನೆಗಳನ್ನು ಓದಿ ಅರ್ಥೈಸಿಕೊಂಡು ಉತ್ತರಿಸಿ. ಸೊ ನೀವು ಮೊದಲು ಪ್ರಶ್ನೆನ ಕರೆಕ್ಟಾಗಿ ಓದಬೇಕು. ಸೊ ನಿಮಗೆ ಇದು ಫಸ್ಟು ಹಿಂದಿ ಇವಾಗ ತಾನೇ 6ನೇ ಕ್ಲಾಸಲ್ಲೇ ಕಲಿತಾ ಇರ್ತೀರ. ಸೊ ಸರಿಯಾಗಿ ಓದಬೇಕಾಗುತ್ತೆ ನೀವು ಹಿಂದಿನ. ನೆಕ್ಸ್ಟ್ ನೋಡಿ, ಬರವಣಿಗೆ ಅಂದವಾಗಿ ಶುದ್ಧವಾಗಿರಲಿ. ಸೊ ನಿಮ್ಮ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರಬೇಕು. ನೆಕ್ಸ್ಟು ಪ್ರಶ್ನೆ ಸಂಖ್ಯೆಯನ್ನು ಸ್ಪಷ್ಟವಾಗಿ ಬರೆದು ಉತ್ತರಿಸಿ. ಯಾವ ಪ್ರಶ್ನೆ ಎಲ್ಲಿ ಬರೀತಿದ್ದೀರಾ ಅನ್ನೋದನ್ನು ಮೇನ್ ಸಮೇತ, ಈ ಒಂದು ಮೇನ್ ಇದೆ, ಫಸ್ಟ್ ಮೇನು, ಸೆಕೆಂಡ್ ಮೇನು ಅನ್ನೋದು, ಹಾಗೆ ಮೊದಲನೇ ಪ್ರಶ್ನೆ, ಎರಡನೇ ಪ್ರಶ್ನೆ. ಸೊ ಈ ರೀತಿ ಎಲ್ಲ ನೀವು ಕ್ವಶನ್ ಪೇಪರಲ್ಲಿ ಆನ್ಸರ್ ಶೀಟಲ್ಲಿ ಕರೆಕ್ಟಾಗಿ ಬರೀಬೇಕಾಗುತ್ತೆ. ಸೊ ಬನ್ನಿ ಹಾಗಾದರೆ ನಮ್ಮ ಒಂದು ಮೊದಲನೇ ಪ್ರಶ್ನೆ ನೋಡ್ಕೊಂಬರೋಣ. ನೋಡಿ, ನಿಮ್ನಲಿಖಿತೋं में से ಸ್ವರಾಕ್ಷರ ಅಂತ ಕೇಳಿದ್ದಾರೆ. ಸೊ ನೋಡ್ತಾ ಇದ್ದೀರಾ ನೀವೆಲ್ಲರೂ. ಇದಕ್ಕೆ ಈ ಪ್ರಶ್ನೆಗೆ ಉತ್ತರ ಬೇಕು ಅಂದರೆ ನೀವು ಪೂರ್ತಿ ವಿಡಿಯೋನ ನೋಡಬೇಕು. ನಾನು ಫಸ್ಟ್ ಕ್ವಶನ್ ಇರೋ PDF-ನ ಹಾಕಿದ್ದೀನಿ. ಕೆಳಗಡೆ ಹೋಗ್ತಿದ್ದಂಗೆ ನಿಮಗೆ ಫುಲ್ ಆನ್ಸರ್ಸ್ ಇರೋದು ಗೊತ್ತಾಗುತ್ತೆ. ಸೊ ನೀವು ಇದೆರಡನ್ನು ಪ್ರಿಂಟ್ ತೆಗೆಸ್ಕೊಂಡು ನಾಳೆ ಬರುವಂಥ ಪರೀಕ್ಷೆಗೆ ಓದ್ಕೊಂಡ್ರೆ ಆಗುತ್ತೆ. ಸೊ ಇದಕ್ಕೆ ಆನ್ಸರ್ ಬೇಕು ಅಂದರೆ ನೀವು ಪೂರ್ತಿ ವಿಡಿಯೋನ ನೋಡಲೇಬೇಕು. ನೆಕ್ಸ್ಟ್ ನೋಡಿ ಪ್ರಶ್ನೆ, ದಾದಾ ಕಾ ಅನ್ಯಲಿಂಗ ರೂಪ್ ಅಂತ ಕೇಳಿದ್ದಾರೆ. ಸೊ ಇದಕ್ಕೂ ಅಷ್ಟೇ ಪ್ರಶ್ನೆ ಲಾಸ್ಟಲ್ಲಿ ಇದೆ. ಸೊ ಹಾಗೆ ನೋಡ್ತಾ ಬನ್ನಿ. ನಿಮಗೆ ಚಾಯ್ಸ್ ಕ್ವಶನು ಅಂದರೆ 4 ಆಪ್ಷನ್ಗಳನ್ನು ಕೊಟ್ಟಿರ್ತಾರೆ. ಆ 4 ಆಪ್ಷನ್ಗಳಲ್ಲಿ ಒಂದು ಆಪ್ಷನ್ನ ಸರಿಯಾಗಿ ಉತ್ತರಿಸಬೇಕು. ಸೊ ಈ ಒಂದು ಪ್ರಶ್ನೆಗಳು 4 ಇರುತ್ತೆ ನಿಮಗೆ, ಅಂದರೆ ಒಂದೊಂದು ಪ್ರಶ್ನೆಗೆ ಒಂದೊಂದು ಅಂಕ ಇರುತ್ತೆ. ನೆಕ್ಸ್ಟ್ ನೋಡಿ, ಸೊ ಸೆಕೆಂಡ್ ಮೇನಲ್ಲಿ ನೋಡ್ತಾ ಇದ್ದೀರಾ. ನಿಮಗೆ ಅಂದರೆ ಇವಾಗ ಬಿಟ್ಟ ಸ್ಥಳ ತುಂಬಿರಿ, ಈ ಥರ ಪ್ರಶ್ನೆಗಳು. ಸೊ ಇಲ್ಲಿ ನಿಮಗೆ 2 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ, ಆಯಾ, ಆಯಿ. ಸೊ ಈ ಒಂದು 2 ಆಪ್ಷನಲ್ಲಿ ಅಲ್ಲಿ ಯಾವುದು ಒಂದು ಸೂಕ್ತವಾಗಿ ಸೂಟ್ ಆಗುತ್ತೆ ಅನ್ನೋದನ್ನು ಚೂಸ್ ಮಾಡಿ ಬರೀಬೇಕು. ಸೊ ಬಿಟ್ಟ ಸ್ಥಳಕ್ಕೆ ನಿಮಗೆ 2 ಆಪ್ಷನ್ಗಳನ್ನು ಕೊಟ್ಟಿರ್ತಾರೆ, ಆರಾಮಾಗಿ ಇದನ್ನು ಚೂಸ್ ಮಾಡಿ ಬರೀಬೋದು. ಹಾಗೆ ನೆಕ್ಸ್ಟ್ ನೋಡಿ, ಇದಕ್ಕೂ ಸಹ 4 ಅಂಕಗಳಿರುತ್ತೆ. ಎರಡನೇ ಮೇನು ಅಂದರೆ ಸೆಕೆಂಡ್ ಮೇನ್ಗೆ 4 ಕ್ವಶನ್ಸು, ಅದು ಸಹ ಒಂದೊಂದು ಅಂಕಕ್ಕೆ ಒಂದೊಂದು ಪ್ರಶ್ನೆ ಇರುತ್ತೆ. ನೆಕ್ಸ್ಟ್ ನೋಡ್ತಾ ಇದ್ದೀರಾ, ಹೊಂದಿಸಿ ಬರೆಯಿರಿ. ಸೊ ಕನ್ನಡದಲ್ಲಿ ಹೆಂಗಿರುತ್ತೆ ಅದೇ ಥರ ಹಿಂದಿಯಲ್ಲೂ ಸಹ ಹೊಂದಿಸಿ ಬರೆಯಿರಿ. ಸೊ ಇಲ್ಲಿ ಯಾವ್ದು ಚೂಸು ನೀವು ಮಾಡಬೇಕು. ರಮೇಶ್ ಯಾವುದಕ್ಕೆ, ಎನಾ, ಬಿನಾ, ಸಿನಾ, ಡಿನಾ. ಸೊ ಈ ರೀತಿ ಎಲ್ಲ ಇದನ್ನು ಗುರುತಿಸಿ ಲಾಸ್ಟಲ್ಲಿ ಹಿಂಗೆ ಬರೀಬೇಕು ಪಕ್ಕದಲ್ಲಿ. ಸೊ ಯಾವುದೋ ಒಂದು ಆನ್ಸರ್ ಇರುತ್ತೆ, ನಿಮ್ಮ ಒಂದು ಆನ್ಸರ್ ಶೀಟಲ್ಲಿ ಪಕ್ಕದಲ್ಲಿ ಆ ಆನ್ಸರನ್ನು ಮೆನ್ಷನ್ ಮಾಡಿ ಬರೀಬೇಕಾಗುತ್ತೆ. ಸೊ ಇದು ಸಹ 4 ಅಂಕಗಳಿಗೆ ಇರುತ್ತೆ. ಒಂದೊಂದು ಪ್ರಶ್ನೆಗೆ 9ನೇ ಪ್ರಶ್ನೆ ಆಗಿರ್ಬೋದು, 10ನೇ ಪ್ರಶ್ನೆ ಆಗಿರ್ಬೋದು. ಸೊ ಇದೆಲ್ಲದಕ್ಕೂ ಒಂದೊಂದು ಅಂಕ ಇರುತ್ತೆ. ಸೊ ಹೀಗೆ ನಿಮಗೆ 4 ಮಾರ್ಕ್ಸನ್ನು ಈಸಿಯಾಗಿ ಗಳಿಸ್ಬೋದು. ನೋಡ್ತಾ ಇದ್ದೀರಾ ಥರ್ಡ್ ಮೇನಲ್ಲಿ. ನೆಕ್ಸ್ಟ್ ನೋಡಿ, ಫೋರ್ತ್ ಮೇನ್ ಇದೆ. ನೋಡಿ, ಈ ಒಂದು ಫೋರ್ತ್ ಮೇನಲ್ಲಿ ನಿಮಗೆ 2 ವಾಕ್ಯಗಳನ್ನು ಕೊಟ್ಟಿದ್ದಾರೆ. ಅಂದರೆ ಒಂದೊಂದು ವಾಕ್ಯಕ್ಕೆ ಒಂದೊಂದು ಅಂಕ. ಅಂದರೆ ನೀವು ಸರಿ ಯಾವುದು ತಪ್ಪು ಯಾವುದು ಅನ್ನೋದನ್ನು ಗುರುತಿಸಬೇಕು. ಸೊ ಆತಿಕೋ ಪ್ಯಾಸ್ ಲಗಿ ಅಂತ ಕೊಟ್ಟಿದ್ದಾರೆ. ಸೊ ಈ ವಾಕ್ಯ ಸರಿನಾ ತಪ್ಪಾ ಅನ್ನೋದನ್ನು ನೀವು ಗುರುತಿಸಿ ಅಲ್ಲಿ ಮುಂದೆ ರೈಟ್ ಅಥವಾ ರಾಂಗ್ ಅನ್ನೋದನ್ನು ಮೆನ್ಷನ್ ಮಾಡಿ ಬರೀಬೇಕಾಗುತ್ತೆ. ಹಾಗೆ 14th ಪ್ರಶ್ನೆನೂ ಅಷ್ಟೇ ಅದೇ ಥರನೇ. ಸೊ ಇದಕ್ಕೂ ನಿಮಗೆ 2 ಅಂಕಗಳಿರುತ್ತೆ. ಒಂದು ಪ್ರಶ್ನೆಗೆ 1 ಅಂಕ ಇಟ್ಟಿರ್ತಾರೆ ನಿಮಗೆ. ನೆಕ್ಸ್ಟ್ ನೋಡಿ, ನಿಮಗೆ 5th ಮೇನ್ ಇದೆ. ಅಂದರೆ ಒಂದು ಪ್ರಶ್ನೆಗೆ
ಸೊ 5 ಪ್ರಶ್ನೆಗಳಿದೆ, ಅಂದರೆ ಎಲ್ಲದಕ್ಕೂ 2 ಅಂಕ, ಅಂದರೆ ನಿಮಗೆ ಈ ಮೇನಲ್ಲಿ 10 ಅಂಕಗಳು ಬರುತ್ತೆ. ಸೊ ನೋಡಿ, ಸಾರ್ಥಕ್ ಶಬ್ದ ಬನಾಯಿಯೇ. ಸೊ ಈ ರೀತಿ ಎಲ್ಲ ನಿಮಗೆ ಪ್ರಶ್ನೆಗಳನ್ನು ಕೊಡ್ತಾರೆ. ಈ ಒಂದು ಮೇನಲ್ಲಿ 5 ಪ್ರಶ್ನೆಗಳಿರುತ್ತೆ. ಸೊ ಆ ಪ್ರಶ್ನೆಗಳಿಗೆಲ್ಲ ನಿಮಗೆ ಉತ್ತರ ಬೇಕು ಅಂದರೆ ನೀವು ಕಾದು ಪೂರ್ತಿ ವಿಡಿಯೋನ ನೋಡಬೇಕಾಗುತ್ತೆ. ಆವಾಗ ಮಾತ್ರ ನಿಮಗೆ ಕರೆಕ್ಟಾಗಿ ಉತ್ತರ ಸಿಗುತ್ತೆ. ಹಾಗೆ ಇದನ್ನೊಂದೇ ಓದ್ಕೊಂಡ್ರೆ ಸಾಕು, ನಿಮಗೆ ಈ ಒಂದು 6th ಆರಾಮಾಗಿ ಮಾರ್ಕ್ಸ್ನ ತೆಗಿಬೋದು. ಹಾಗೆ ನೆಕ್ಸ್ಟ್ ನೋಡಿ, 6th ಮೇನ್ ಇದೆ. ಸೊ ಈ ಒಂದು ಮೇನಲ್ಲಿ ಸೂಚನಾನುಸಾರ ಉತ್ತರ ಲಿಖಿ ಅಂತ ಕೊಟ್ಟಿದ್ದಾರೆ. ಸೊ 4 ಪ್ರಶ್ನೆಗಳಿರುತ್ತೆ. 3 ಅಂಕಗಳಿಗೆ ಒಂದೊಂದು ಪ್ರಶ್ನೆ ಇರುತ್ತೆ. ಸೊ ಒಂದು ಪ್ರಶ್ನೆ ಬರೆದ್ರೆ ನಿಮಗೆ 3 ಅಂಕಗಳು ಸಿಗುತ್ತೆ. ಸೊ ನೋಡ್ತಾ ಇದ್ದೀರಾ, 3 ಪ್ರಶ್ನೆಗಳಿದೆ ಇಲ್ಲಿ. ಸೊ ಇದಕ್ಕೂ ಸಹ ಅಷ್ಟೇ, ಉತ್ತರಗಳು ಕೆಳಗಡೆ ಇದೆ. ಪೂರ್ತಿ ವಿಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಸೊ ನೆಕ್ಸ್ಟ್ ಮೇನ್ ನೋಡ್ತಾ ಇದ್ದೀರಾ, ಪದ್ಯಭಾಗ್ ಪೂರ್ಣ ಕೀಜಿ ಅಂತ ಕೊಟ್ಟಿದ್ದಾರೆ. ಸೊ ಒಂದು ಪ್ರಶ್ನೆಯಲ್ಲಿ ಸ್ವಲ್ಪ ಡ್ಯಾಶ್ಗಳು ಬಿಟ್ಟಿದ್ದಾರೆ, ಅಂದರೆ ಬಿಟ್ಟ ಸ್ಥಳನ ನೀವು ತುಂಬಬೇಕಾಗುತ್ತೆ. ಯಾವ ಒಂದು ಪದ್ಯ ಅನ್ನೋದನ್ನು ಗುರುತಿಸಿ ನೀವು ಕರೆಕ್ಟಾಗಿ ಬರಿಬೇಕಾಗುತ್ತೆ ಇದನ್ನು. ಸೊ ಇದಕ್ಕೆ 4 ಅಂಕಗಳಿರುತ್ತೆ. ಸೊ ಇವಾಗ ಎಲ್ಲ ಪ್ರಶ್ನೆಗಳಿಗೆ ಆನ್ಸರ್ ನೋಡುವಂತಹ ಸಮಯ. ಸೊ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಸೊ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ 6th ಸ್ಟ್ಯಾಂಡರ್ಡು, 7th ಸ್ಟ್ಯಾಂಡರ್ಡು, 8th ಸ್ಟ್ಯಾಂಡರ್ಡು, 9th ಸ್ಟ್ಯಾಂಡರ್ಡು, ಆಮೇಲೆ 10ನೇ ತರಗತಿ, ಈ ಒಂದು ಎಲ್ಲ ಪರೀಕ್ಷೆಗಳಿಗೂ ನಿಮಗೆ ಏನೇನು ಒಂದು PDF ಆಗಿರ್ಬೋದು ಅಥವಾ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ಬೋದು, ಎಲ್ಲ ನಿಮಗೆ ಓದೋದಕ್ಕೆ ಏನೇನು ಬೇಕಾಗುತ್ತೋ ಅದನ್ನೆಲ್ಲ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ. ಸೊ ನೀವು ಒಂದು ವಿಡಿಯೋನ ನೋಡಿದರೆ ಸಾಕು, ನಿಮಗೆ ಎಲ್ಲನೂ ಅರ್ಥ ಆಗುತ್ತೆ. ಸೊ ಅದಕ್ಕೋಸ್ಕರನೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಮ್ಮ ವೀಡಿಯೋಸ್ ಕಳೆದೋಗುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಮಾತ್ರ ನಮ್ಮ ವೀಡಿಯೋಸ್ ಬಿಟ್ಟಾಗ ಅಥವಾ ನಾವು ಒಂದು ಹೊಸ ವೀಡಿಯೋ ಬಿಟ್ಟಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಒಂದು ಹೊಸ ವೀಡಿಯೋ ಬಂತು ಅಂತ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರನೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಮಾತ್ರ ನಿಮಗೆ ನಮ್ಮ ವೀಡಿಯೋ ಸಿಗುತ್ತೆ. ಈಗ ಆಲ್ರೆಡಿ ನೀವು ನೋಡ್ಬೋದು, ನಾನು ಎಲ್ಲ ತರಗತಿದು ಸಹ ವೀಡಿಯೋಸ್ ಮಾಡಿ ಬಿಡ್ತಾ ಇದ್ದೀನಿ. ನಿಮಗೆ ಡೌಟ್ ಇದ್ದರೆ ಒಂದು ಸಾರಿ ನಮ್ಮ ಚಾನಲನ್ನು ಚೆಕ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೋಡ್ತಾ ಇದ್ದೀರಾ, ಕೆಳಗಡೆ 6th ಸ್ಟ್ಯಾಂಡರ್ಡ್ ಅವರು ಎಲ್ಲ ಪ್ರಶ್ನೆಗಳಿಗೂ ಹಿಂದಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಟ್ಟಿದ್ದಾರೆ. ಸೊ ಮೊದಲನೇ ಪ್ರಶ್ನೆಗೆ ಆಪ್ಷನ್ ಡಿ ಎ ಅನ್ನೋದು ಸರಿಯಾದ ಉತ್ತರ ಆಗಿದೆ. ಸೊ ನಾನು ಆವಾಗಲೇ ಹೇಳಿದ್ದೆ ಪೂರ್ತಿ ವಿಡಿಯೋನ ನೋಡಿ ಉತ್ತರ ಸಹ ಕೊಡ್ತೀನಿ ಅಂತ. ಸೊ ನೋಡಿ, 1 ಅಂಕ ಅದಕ್ಕೆ ಬಂತು. ಸೊ ನೀವು ಎ ಅಂತ ಬರೆದಿದ್ರೆ. ಸೊ ಈ ಒಂದು ಪ್ರಶ್ನೆಗಳು ನಿಮಗೆ ಯಾಕಂದರೆ ಇದನ್ನೆಲ್ಲ ಬರೆದ್ರೇ ನಿಮಗೆ ಸ್ಕೋರ್ ಬರೋದು, ಅಂದರೆ ನೀವು 40ಗೆ ಒಂದು 35+ ತೆಗಿಬೋದು. ಸೊ ಅದಕ್ಕೋಸ್ಕರನೇ ಈ ಒಂದು ಇಂಪಾರ್ಟೆಂಟ್ ಪ್ರಶ್ನೆಗಳ PDF ನಿಮಗೆ ಇವತ್ತು ಕೊಡ್ತಾ ಇದ್ದೀನಿ. ನಾಳೆನೇ ಪರೀಕ್ಷೆ ಇದೆ. ಸೊ ಯಾರೂ ಸಹ ಮಿಸ್ ಮಾಡ್ದಿರಾ ಕರೆಕ್ಟಾಗಿ ನೋಡಿಕೊಂಡು ನಾಳೆ ಹೋಗಿ ಚೆನ್ನಾಗಿ ಎಕ್ಸಾಮಲ್ಲಿ ಬರೀರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವುದೇ ರೀತಿ ಡೌಟ್ಸ್ ಇದ್ದರೂ ಸಹ ನಮ್ಮ ಒಂದು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಂಡಿರಿ. ನೋಡಿ, ನೆಕ್ಸ್ಟು ದಾದಿ, ಈ ರೀತಿ ಎಲ್ಲ ಒಂದು ಪ್ರಶ್ನೆಗಳಿಗೂ ಇದೆ ನೋಡಿ. ಫಸ್ಟ್ ಇಲ್ಲಿ ನಿಮಗೆ ಕ್ವಶನ್ ನಂಬರನ್ನು ಕೊಟ್ಟಿದ್ದಾರೆ, ಅದಕ್ಕೆ ಎಷ್ಟು ಮಾರ್ಕ್ಸ್ ಅನ್ನೋದನ್ನು ಕೊಟ್ಟಿದ್ದಾರೆ. ಸೊ ಮಾರ್ಕ್ಸ್ ನೋಡ್ತಾ ಇದ್ದೀರಾ, ಹಾಗೆ ನೋಡ್ತಾ ಹೋಗಿ. ರಮೇಶ್ಗೆ ಆಪ್ಷನ್ ಸಿ ಗಾತಾ ಹೈ. ಸೊ ಈ ರೀತಿ ಎಲ್ಲ ಪ್ರಶ್ನೆಗಳಿಗೂ 1 ಅಂಕ. ಸೊ 4 ಮಾರ್ಕ್ಸ್ ಬರುತ್ತೆ ಈ ಒಂದು ಪ್ರಶ್ನೆಗೆ. ನೋಡ್ತಾ ಇದ್ದೀರಾ, ಎಲ್ಲ ಪ್ರಶ್ನೆಗಳಿಗೂ ಉತ್ತರಗಳಿದೆ. ಸೊ ಟ್ರಾನ್ಸ್ಲೇಷನು ಅಂದರೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಬರೆಯೋದು. ಸೊ ನೋಡ್ತಾ ಇದ್ದೀರಾ, ಜೂನ್ ವಿಶ್ವ ಪರ್ಯಾವರಣದ ದಿನವಾಗಿದೆ, ಆದ್ದರಿಂದ ವನ ಮಹೋತ್ಸವವನ್ನು ಆಚರಿಸುತ್ತೇವೆ. ಸೊ ಈ ರೀತಿ ಇದಕ್ಕೆ 2 ಅಂಕಗಳು. ಸೊ ಇದೇ ರೀತಿ ಎಲ್ಲ ವೀಡಿಯೋಸು ಎಲ್ಲ ಕ್ಲಾಸ್ದು ಬೇಕು ಅಂದರೆ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೂ ಸಹ ಕಮೆಂಟ್ ಹಾಕಿ, ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ ಎಲ್ಲದನ್ನು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತೀನಿ. ಮುಗಿಸೋಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಹಾಗೆ 7th ಸ್ಟ್ಯಾಂಡರ್ಡು, ಹಾಗೆ 8th ಸ್ಟ್ಯಾಂಡರ್ಡು, 9th ಸ್ಟ್ಯಾಂಡರ್ಡು, ಆಮೇಲೆ 10th ಸ್ಟ್ಯಾಂಡರ್ಡ್ದು ವೀಡಿಯೋಸ್ ಬರ್ತಾನೆ ಇರುತ್ತೆ. ಸೊ ಯಾವ ವಿಡಿಯೋನೂ ಸಹ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ, ಪೂರ್ತಿ ವೀಡಿಯೋಸ್ನ ನೋಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.